ಓಕೆ, ಈಗ ಪರಿಷತ್ ಸ್ಥಾನಕ್ಕೆ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಮರಿತಿಬ್ಬೇಗೌಡ. ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನು ಭೇಟಿಯಾಗಿ ಈ ಒಂದು ರೆಸಿಗ್ನೇಷನ್ ಅನ್ನು ಅವರು ಸಲ್ಲಿಕೆ ಮಾಡಿರುವಂಥದ್ದು. ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಮರಿತಿಬ್ಬೇಗೌಡರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಬಸವರಾಜ ಹೊರಟ್ಟಿ ಅವರನ್ನು ಭೇಟಿ ಮಾಡಿ ಈ ಒಂದು ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು. ಲೋಕಸಭೆ ಎಲೆಕ್ಷನ್ ಹೊತ್ತಲ್ಲೇ JDSಗೆ ಬಿಗ್ ಶಾಕ್. ಬಿಕಾಸ್ ಇವರು JDS MLC, ಮರಿತಿಬ್ಬೇಗೌಡರು JDS MLC. ಸೊ ಈಗ ಇವರು ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಮತ್ತು ಸಾಕಷ್ಟು ಅನುಮಾನಗಳನ್ನು ಮೂಡಿಸ್ತಾ ಇದೆ. ಅದು ಎಲೆಕ್ಷನ್ ಟೈಮ್ನಲ್ಲಿ ಏಕಾಏಕಿಯಾಗಿ JDS MLC ಸ್ಥಾನಕ್ಕೆ ಯಾಕೆ ಮರಿತಿಬ್ಬೇಗೌಡರು ರಾಜೀನಾಮೆಯನ್ನು ಕೊಟ್ಟರು ಅನ್ನುವಂಥದ್ದು ಒಂದು ಕಡೆ ಇರುವಂಥ ಪ್ರಶ್ನೆ. ಮತ್ತೊಂದು ಕಡೆ ಯಾವುದೇ ರೀತಿಗೆ ಸೂಚನೆಗಳು ಸಹ ಇರಲಿಲ್ಲ. ಆದರೆ ಇರ್ತಕ್ಕಂಥ ಸ್ಥಾನಕ್ಕೆ ಯಾಕೆ ಇವರು ರಾಜೀನಾಮೆಯನ್ನು ಕೊಟ್ಟರು ಅನ್ನುವಂಥದ್ದು, ಬೇರೆ ಏನಾದರೂ ಇವರ ಆಲೋಚನೆಗಳೇನಾದರೂ ಇದ್ದಾವ, ಬೇರೆ ಏನಾದರೂ ಮಾಡ್ತಾರಾ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ. ಅದು ಇದ್ರ ಬಗ್ಗೆ ಅವರು ಕ್ಲಾರಿಫಿಕೇಶನನ್ನು ಕೊಡಬೇಕಾಗಿದೆ. ಆದರೆ ದಿಢೀರಂತ ರಾಜೀನಾಮೆಯನ್ನು ಮರಿತಿಬ್ಬೇಗೌಡರು ಕೊಟ್ಟಿದ್ದಾರೆ. ಸೊ JDS MLC ಮರಿತಿಬ್ಬೇಗೌಡರು ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು ತಮ್ಮ ಸ್ಥಾನಕ್ಕೆ. ಸೊ ಬಸವರಾಜ ಹೊರಟ್ಟಿ ಅವರನ್ನು ಭೇಟಿಯಾಗಿರುವಂಥದ್ದು, ಹುಬ್ಬಳ್ಳಿಗೆ ಹೋಗಿ ಭೇಟಿಯಾಗಿದ್ದಾರೆ. ನೋಡಿ, ಅಲ್ಲೇ ಹೋಗಿ ಅವ್ರ ಮನೆ, ಬಹುಶಃ ಬಸವರಾಜ ಹೊರಟ್ಟಿ ಅವ್ರ ಮನೆ ಇರಬೇಕನ್ಸುತ್ತೆ, ಅವ್ರು ಎಲ್ಲಿದ್ರು ಅಲ್ಲಿಗೆ ಹೋಗ್ಬಿಟ್ಟು ಓಕೆ ಅವರ ನಿವಾಸಕ್ಕೆ ಹೋಗಿ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು. ಸೊ ಅವ್ರ ಮನೆಗೆ ಹೋಗಿ ರಾಜೀನಾಮೆಯನ್ನು ಕೊಡುವಂಥ ಅಗತ್ಯತೆ ಏನಿತ್ತು, ಅಷ್ಟು ಅರ್ಜೆನ್ಸಿ ಏನಿತ್ತು ಅನ್ನುವಂಥದ್ದು. ಬಸವರಾಜ ಹೊರಟ್ಟಿ ಅವರ ಮನೆಗೆ ಹೋಗಿ ಅವರನ್ನು ಹುಡುಕೊಂಡು ಹೋಗಿ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದಾರೆ ಅಂದರೆ ಅಷ್ಟು ಅರ್ಜೆನ್ಸಿ ಏನಿತ್ತು ಮರಿತಿಬ್ಬೇಗೌಡರಿಗೆ ಅನ್ನೋದು ಒಂದು ಕಡೆ ಇರುವಂಥ ಪ್ರಶ್ನೆ. ಮತ್ತೊಂದು ಕಡೆ ಎಸ್ ಅಫ್ಕೋರ್ಸ್ JDSನಲ್ಲಿ ಒಂದಷ್ಟು ಗೊಂದಲದ ವಾತಾವರಣ ಇದೆ ಟಿಕೆಟ್ ಕನ್ಫರ್ಮೇಷನ್ಗೆ ಸಂಬಂಧಪಟ್ಟಂತೆ. ಇಂಥ ಸಂದರ್ಭದಲ್ಲಿ ಮರಿತಿಬ್ಬೇಗೌಡರು ಇರ್ತಕ್ಕಂಥ ಸ್ಥಾನವನ್ನು ಯಾಕೆ ತ್ಯಜಿಸಿದ್ರು ಅನ್ನುವಂಥದ್ದು. ಸೊ ಬೇರೆ ಏನಾದರೂ ನಿರ್ಧಾರವನ್ನು ಪ್ರಕಟ ಮಾಡ್ತಾರಾ, ಕಾದು ನೋಡಬೇಕಾಗಿದೆ.